ಆತ್ಮೀಯರೇ, ಇಂದಿನಿಂದ SATS ಒಂದೇ ಆ್ಯಪ್ನಲ್ಲಿ ಮಕ್ಕಳ ಹಾಜರಾತಿ, ಬಿಸಿ ಊಟ ಸೇವನೆ, ಹಾಲು ಸೇವನೆ, ಮೊಟ್ಟೆ, ಬಾಳೆಹಣ್ಣು ಸೇವನೆ ಮಾಹಿತಿಯನ್ನು ಇಂದೀಕರಿಸಲು ಅವಕಾಶ ಕಲ್ಪಿಸಲಾಗಿದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಘಟಕ ಬೆಂಗಳೂರು ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ರಶ್ಮಿ ಮೇಡಮ್ ಮತ್ತು ಮಾನ್ಯ ಆಯುಕ್ತರ ಸಹಾಯ ಸಹಕಾರದೊಂದಿಗೆ SATS ಇಂದೀಕರಣ ಅತ್ಯಂತ ಸರಳಗೊಳಿಸಿ ಒಂದೇ ಆ್ಯಪ್ನಲ್ಲಿ ಇಂದೀಕರಿಸಲು ಅವಕಾಶ ಕಲ್ಪಿಸಲಾಗಿದೆ. SATS ಆ್ಯಪ್ನ ಮೊದಲು ಅಪ್ಡೇಟ್ ಮಾಡಿಕೊಳ್ಬೇಕು. ಇದೀಗ ನನ್ನ ಆ್ಯಪ್ ಅಪ್ಡೇಟ್ ಆಗಿದೆ. ಅಪ್ಡೇಟ್ ಮಾಡಿಕೊಂಡ ನಂತರ ನಾವು ನೇರವಾಗಿ SATS ಅಟೆಂಡೆನ್ಸನ್ನು ಕ್ಲಿಕ್ ಮಾಡಿ ತರಗತಿವಾರು ಅಟೆಂಡೆನ್ಸನ್ನು ಹಾಕ್ತಾ ಹೋಗಬೇಕು. ಅಲ್ಲಿ ಒಂದು ತರಗತಿಯನ್ನು ಆಯ್ಕೆ ಮಾಡಿಕೊಂಡು ತರಗತಿ ಶಿಕ್ಷಕರ ಹೆಸರಿನ ಮುಂದೆ ಕ್ಲಿಕ್ಕನ್ನು ಮಾಡಿ ತಾವು ಮೊದಲಿನಂತೆ ಮಾಡುವ ಹಾಗೆ ಇಂದೀಕರಿಸುತ್ತಾ ಹೋಗದಂತೆ ಫಿಲ್ ಅಟೆಂಡೆನ್ಸನ್ನು ಕ್ಲಿಕ್ ಮಾಡಿ ಅಲ್ಲಿ ಅಟೆಂಡೆನ್ಸ್, ಮೀಲ್ MDM, ಮಿಲ್ಕ್, ಎಗ್, ಬನಾನಾ ಎನ್ನುವಂತಹ 5 ಮಾಹಿತಿಯನ್ನು ಇಂದೀಕರಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಎಗ್ಗನ್ನು ಕ್ಲಿಕ್ ಮಾಡಿದರೆ ಬನಾನಾ ಕ್ಲಿಕ್ಕನ್ನು ತೆಗೆದುಕೊಳ್ಳುವುದಿಲ್ಲ. ಬನಾನಾ ಕ್ಲಿಕ್ ಮಾಡಿದರೆ ಎಗ್ ಇಂದೀಕರಣ ಆಗುವುದಿಲ್ಲ. ಅಂದರೆ 2ರಲ್ಲಿ ಒಂದು ಆಯ್ಕೆಯನ್ನು ಮಾತ್ರ ನಾವು ಇಲ್ಲಿ ನಮೂದಿಸಲು ಅವಕಾಶ ಕಲ್ಪಿಸಲಾಗಿದೆ. ಯಾರು ನಿರಾಕರಿಸಿದ್ದಾರೆ ಅದರ ಮಾಹಿತಿಯನ್ನು ಕೂಡ ನಾವು ಸರಳವಾಗಿ ಇಂದೀಕರಣ ಮಾಡಬಹುದು. ಇದೀಗ ಅಟೆಂಡೆನ್ಸನ್ನು ಕ್ಲಿಕ್ ಮಾಡೋಣ. ತದನಂತರದಲ್ಲಿ ಮೀಲ್, ಮಿಲ್ಕ್, ಎಗ್ ಕ್ಲಿಕ್ ಮಾಡಿ ನೋಡಿ. ಬನಾನಾ ಕ್ಲಿಕ್ ಮಾಡಿದರೆ ಎಗ್ ಕ್ಲಿಕ್ ಆಗೋದಿಲ್ಲ. ಎಗ್ಗನ್ನು ಕ್ಲಿಕ್ ಮಾಡಿದೆ. ಅದರಲ್ಲಿ ಒಂದು ಅಭಿಷೇಕ್ ಎನ್ನುವಂತಹ ಮಗುವಿನ ಮಾಹಿತಿ ಹಾಜರಾತಿ ಪ್ರೆಸೆಂಟ್ ಆಗಿದೆ, ಮೀಲ್ ಪ್ರೆಸೆಂಟ್ ಆಗಿದೆ, ಮಿಲ್ಕ್ ಪ್ರೆಸೆಂಟ್ ಆಗಿದೆ, ಎಗ್ಗನ್ನು ಸೇವಿಸುತ್ತಿದ್ದಾನೆ. ಹಾಗೊಂದು ವೇಳೆ ಎಗ್ ಬದಲಾಗಿ ಬನಾನಾ ಸೇವಿಸಿದರೆ ಬನಾನಾ ಎಂದು ಕ್ಲಿಕ್ ಮಾಡಬಹುದು. ಹಾಗೊಂದು ವೇಳೆ ಅವನು ನಿರಾಕರಣೆ ಮಾಡಿದರೆ ನಿರಾಕರಣೆಯನ್ನು ಕೂಡ ಕ್ಲಿಕ್ ಮಾಡಿ ಅಲ್ಲಿ ರೀಸನನ್ನು ನಮೂದಿಸಬೇಕಾಗುತ್ತೆ. ತಾವು ರೀಸನನ್ನು ನಮೂದಿಸಬೇಕಾಗುತ್ತೆ. ಹೀಗಾಗಿ ಎಗ್ಗನ್ನು ಕ್ಲಿಕ್ ಮಾಡಿದ್ದೀವಿ. ಕ್ಲಿಕ್ ಮಾಡಿ ತದನಂತರದಲ್ಲಿ ತರಗತಿವಾರು ಎಲ್ಲ ಮಕ್ಕಳ ಮಾಹಿತಿ ಆಗಿದೆಯೋ ಇಲ್ಲೋ ಅಂತ ಹೇಳಿ ಒಂದು ಸಾರಿ ಚೆಕ್ ಮಾಡಿಕೊಂಡು ಕ್ಲಿಕ್ ಮಾಡಿ ಆರ್ ಯು ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಓಕೆ ಎನ್ನಿ. ಹೀಗೆ ಒಂದೊಂದು ತರಗತಿಗಳನ್ನು ಮಾಡಿಕೊಂಡು ತದನಂತರದಲ್ಲಿ ಸಿಂಕ್ ಡಾಟಾವನ್ನು ಕ್ಲಿಕ್ ಮಾಡಿದರೆ ಹಾಜರಾತಿ ಇಂದೀಕರಣ ಮುಗಿಯುತ್ತೆ. ಹೀಗಾಗಿ 2-3 ತಿಂಗಳಿನಿಂದ ಆನ್ಲೈನ್ SATS ಹಾಜರಾತಿ ಮತ್ತು ಬಿಸಿ ಊಟದ ಮಾಹಿತಿ ಇಂದೀಕರಣ ಗೊಂದಲವಾಗಿತ್ತು. ಈ ಕುರಿತು ನಮ್ಮ ತಾಲೂಕಾ ಯಲಬುರ್ಗಾ ಕುಕ್ನೂರಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೆ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಮತ್ತು ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ ಇಂದಿನಿಂದ ಶಿಕ್ಷಕರಿಗೆ SATS ಇಂದೀಕರಣ ಟೆನ್ಷನ್ ತಪ್ಪಿ ಹೋಯಿತು, ಕೆಲಸ ಸರಳವಾಯಿತು. ನಮ್ಮೆಲ್ಲರಿಗಾಗಿ ಮತ್ತೊಮ್ಮೆ ಧನ್ಯವಾದಗಳು.